ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಬ್ಬು ಬೆಳೆಗಾರರು ಚಳವಳಿ ಪ್ರಾರಂಭ ಮಾಡಿ ಹತ್ತತ್ರ 2 ತಿಂಗಳಾಯಿತು. ಕೇಂದ್ರ ಸರ್ಕಾರ 3,550 ರೂಪಾಯಿ FRPನ ನಿಗದಿ ಈಗಾಗಲೇ ಮಾಡಿದೆ. FRP ನಿಗದಿ ಮಾಡಬೇಕಾದ್ರೆ ಎಥೆನಾಲ್ ರೇಟು, ಸಕ್ಕರೆ ರೇಟು, ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರು ಈ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ, ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ FRP ನಿಗದಿ ಮಾಡಿರ್ತಾರೆ. FRP ಪ್ರಕಾರ ಈಗಾಗಲೇ ಕೆಲವು ರಾಜ್ಯಗಳು FRPಗೆ ಹತ್ತಿರವಾಗಿರ್ತಕ್ಕಂಥ ದರವನ್ನು ನಿಗದಿ ಮಾಡಿ ಕೊಡ್ತಾ ಇದ್ದಾವೆ. ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ 3,400 ರೂಪಾಯಿ ಕೊಟ್ಟು ಸಕ್ಕರೆ ಕಾರ್ಖಾನೆಗಳು ಕ್ರಷಿಂಗ್ ಮಾಡ್ತಾ ಇದ್ದಾವೆ. ನಮ್ಮ ರಾಜ್ಯದ ಗಡಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರುಗಳು ಕೆಲವರು ಮಹಾರಾಷ್ಟ್ರಕ್ಕೂ ಕೂಡ ಕಬ್ಬನ್ನು ಸಾಗಾಟನೆ ಮಾಡಿ ಅಲ್ಲಿಗೆ 3,400 ರೂಪಾಯಿ ದರದಲ್ಲಿ ಕೊಡ್ತಾ ಇದ್ದಾರೆ. ದೇಶಕ್ಕೆ ಒಂದೇ ಶುಗರ್ ರೇಟ್ ಇದೆ, ದೇಶಕ್ಕೆ ಒಂದೇ ಎಥೆನಾಲ್ ರೇಟ್ ಇದೆ. ದೇಶದಲ್ಲಿ ನಿಜ ಪವರು ರೇಟು ವೇರಿಯೇಷನ್ ಇದೆ. ಕೆಲವು ರಾಜ್ಯಗಳಲ್ಲಿ ಅಡ್ವಾನ್ಸ್ ಅಗ್ರಿಮೆಂಟ್ ಮಾಡ್ಕೊಂಡವರಿಗೆ ಒಂದು ದರ ಸಿಗ್ತಾ ಇದೆ, ಕೆಲವು ರಾಜ್ಯಗಳಲ್ಲಿ ನಿಧಾನಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡವರಿಗೆ ಒಂದು ದರ ಸಿಗ್ತಾ ಇದೆ ವಿದ್ಯುತ್ ಉತ್ಪಾದನೆಯಲ್ಲಿ. ಇನ್ನು ಉಳಿದದ್ರಲ್ಲಿ ನಿಮಗೆ ಸ್ಪಿರಿಟ್ನಲ್ಲಿರ್ಬೋದು, ಎಥೆನಾಲಲ್ಲಿರ್ಬೋದು, ಸಕ್ಕರೆಯಲ್ಲಿರ್ಬೋದು ಇಡೀ ದೇಶಕ್ಕೆ ಒಂದೇ ದರ ಸಿಗ್ತಾ ಇದೆ. ಹಾಗಿರಬೇಕಾದ್ರೆ ರಾಜ್ಯ ಸರ್ಕಾರ, ನಾನು ಫಸ್ಟ್ ಆರಂಭದಲ್ಲಿ ಇವರು ನಿರ್ಲಕ್ಷ್ಯ ವಹಿಸಿದರು. ಚಳವಳಿ ತೀವ್ರವಾದಾಗ ಬೆಂಗಳೂರಿನಲ್ಲಿ ಸಭೆ ಕರೆದ್ರು. ಬೆಂಗಳೂರು ಸಭೆಗೆ ಅವರು ನಿರಾಕರಿಸಿದರು. ಕೊನೆಗೆ ಇವರು MP ಪಾಟೀಲು, HK ಪಾಟೀಲು ಸೇರಿದಂತೆ ಕೆಲವು ಸಚಿವರನ್ನ ಅಲ್ಲಿಗೆ ಕಳಿಸ್ಕೊಟ್ರು. ಅವರು ಅಲ್ಲಿ ಮಾತುಕತೆ ನಿರಾಕರಿಸಿದ್ದ ಪರಿಣಾಮ ಕೊನೆಗೆ ಕೆಲವ್ರನ್ನ ಕರೆಸಿ ಬೆಂಗಳೂರಿನಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಆಮೇಲೆ ಡಿಕ್ಲೇರ್ ಮಾಡಿದ್ರು 250ರಿಂದ 300 ರೂಪಾಯಿ ಕೊಡೋದು ಅನ್ನೋದನ್ನು ಇವರು ಡಿಕ್ಲೇರ್ ಮಾಡಿದ್ರು. ಫರ್ ಟನ್ನು 50 ರೂಪಾಯಿ ಸರ್ಕಾರ ಕೊಡಬೇಕು, 50 ರೂಪಾಯಿ ಫ್ಯಾಕ್ಟ್ರಿಯವ್ರು ಕೊಡೋದು, ಇನ್ನು 2,200 ರೂಪಾಯಿನ 3,200 ರೂಪಾಯಿ ದರ ನಿಗದಿ ಮಾಡೋದು ಅಂತೇಳಿ ಹೇಳಿ ಫಿಕ್ಸ್ ಮಾಡಿದ್ರು. ಹಾಗಿದ್ರೆ ಒಪ್ಪಿಸಿದ್ದು ಯಾರನ್ನ ನೀವು? ಈಗ ಸಕ್ಕರೆ ಕಾರ್ಖಾನೆಗಳು ಕೆಲವರು 2,900 ರೂಪಾಯಿ ಮೇಲೆ ಕೊಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ನೀವು 3,300 ರೂಪಾಯಿ ಕತೆ ಒಂದು ಬದಿಗಿಡಿ, 2,900 ರೂಪಾಯಿಗೂ ಕೊಡೋಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ಹಂಗೆ ನೀವು ಒಪ್ಪಿಸಿದ್ದು ಯಾರನ್ನ? ಮತ್ತು ಚಳವಳಿ ಮತ್ತೆ ಮುಂದುವರಿಯಿತು ಅಂತ ಹೇಳಿದ್ರೆ ನೀವು ರೈತರನ್ನೂ ಒಪ್ಪಿಸ್ಲಿಲ್ಲ, ಸಕ್ಕರೆ ಕಾರ್ಖಾನೆ ಮಾಲೀಕರನ್ನೂ ಒಪ್ಪಿಸ್ಲಿಲ್ಲ. ಹಾಗಾದ್ರೆ ನೀವು ತೀರ್ಮಾನ ಏನು ಮಾಡಿದಿರಿ? ಆಯಿತು, ನಿಮ್ಮ ಮಾತು ಕೇಳಲಿಲ್ಲ ಅಂದಾಗ ಸರ್ಕಾರದ ಮುಂದಿನ ಕ್ರಮ ಏನು? ರಸ್ತೆಯಲ್ಲಿ ಬೀದಿಲಿ ಹೋರಾಟ ಮಾಡೋಕ್ಕೆ ಬಿಡೋದಾ? ಅವ್ರು ಕಬ್ಬಿಗೆ ಬೆಂಕಿ ಹಾಕ್ಸೋದಾ? ಸರ್ಕಾರದ ಮುಂದಿನ ಕ್ರಮ ಏನು ಕ್ರಮ ತಗೊಂಡಿದ್ದೀರಿ? ಮೂಗು ಹಿಡಿದ್ರೆ ಬಾಯಿ ಬಿಡ್ತಾರಲ್ಲ, ನೀವು ಮೂಗು ಹಿಡಿಬೇಕಲ್ವಾ? ಮೂಗು ಹಿಡಿಯೋ ಕೆಲಸ ಏನು ಮಾಡಿದ್ದೀರಿ? ಮೂಗು ಅವ್ರದ್ದು ಹಿಡಿಯೋದ್ರ ಬದಲಿಗೆ ನೀವು ಮೂಗು ಹಿಡ್ಕೊಂಡು ಕೂತಿದ್ದೀರಿ. ನೀವು ಮೂಗು ಹಿಡಿಬೇಕಾದ್ದಿಲ್ಲ. ಒಂದು ಸರ್ಕಾರ ಒಂದು ತೀರ್ಮಾನ ಮಾಡಿದ ಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡುವ ಜವಾಬ್ದಾರಿಯೂ ಕೂಡ ಸರ್ಕಾರದ್ದೇ ಇದೆ. ಇಲ್ಲ ಅಂದರೆ ಹಾದಿಲಿ ಹೋಗೋರಿಗೂ ಸರ್ಕಾರಕ್ಕೂ ಏನು ವ್ಯತ್ಯಾಸ ಬರುತ್ತೆ? ನಿಮ್ಮದು ಹಂಗೆ ಆಯಿತು. ಅದಕ್ಕೆ ನಾನು ಆಗ್ರಹ ಮಾಡ್ತೇನೆ, ನೀವೇನು ತೀರ್ಮಾನ ಮಾಡಿದ್ದೀರಿ ಆ ತೀರ್ಮಾನವನ್ನು ಎಕ್ಸಿಕ್ಯೂಟ್ ಮಾಡಿ. ನೆರೆ ರಾಜ್ಯಗಳಲ್ಲಿ ಕೊಡ್ತಿರುವ ದರವನ್ನು ಕೂಡ ಅಧ್ಯಯನ ಮಾಡಿಸಿ. ಅವ್ರು ಹೆಂಗೆ ಕೊಡೋಕ್ಕೆ ಸಾಧ್ಯ ಇದೆ? ಅವ್ರು ಕೊಡ್ಬೋದು, ಇಲ್ಲಿ ಯಾಕೆ ಕೊಡೋಕ್ಕಾಗ್ತಿಲ್ಲ? ಹಾಗಾಗಿ ಇದನ್ನು ಅಧ್ಯಯನ ಮಾಡಿಸಿ. ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇದ್ದಾರೆ, ಇಲ್ಲಿ ಯಾಕೆ ಕೊಡೋಕ್ಕಾಗಲ್ಲ? ಇದನ್ನು ಅಧ್ಯಯನ ಮಾಡಿಸಿ ಕೊಡುವಂತೆ ಮಾಡಬೇಕು ಅನ್ನೋದು ನನ್ನ ಆಗ್ರಹ ಇದೆ. ಇಲ್ಲಾಂದರೆ ಸುಮ್ಮನೆ ಹೇಳೋದಷ್ಟೇ ನಮ್ಮ ಕೆಲಸ ಅಂದರೆ ಸರ್ಕಾರ ಹಾಕಬೇಕು. ಸರ್ಕಾರದ ಅವಶ್ಯಕತೆಯೇ ಇರಲ್ಲ. ಮತ್ತು ಸರ್ಕಾರದ ಮೇಲೆ ನಂಬಿಕೆ ಕಳ್ಕೊಂಡ್ರೆ ಅರಾಜಕತೆ ನಿರ್ಮಾಣ ಆಗುತ್ತೆ. ಹಾಗಾಗಿ ಆ ನಂಬಿಕೆ ಹೋಗಬಾರ್ದು ಅಂತ ಅಂದರೆ ಸರ್ಕಾರ ಯಾವ ತೀರ್ಮಾನ ಮಾಡಿದೆಯೋ ಆ ತೀರ್ಮಾನ ಅನುಷ್ಠಾನ ಮಾಡೋ ಜವಾಬ್ದಾರಿನೂ ಕೂಡ ನಿಮ್ಮ ಮೇಲೆ ಇದೆ. ಅದನ್ನು ಮಾಡಿ.